Good morning guys. So 9:30 ಆಗೈತಿ. ಯೂಶಲಿ ಇಸ್ ಗಂಟೆಗೆ ಹೇಳ್ತೇನೆ ನಾನು. And 31st of December, last day of the year and maybe the first vlog of 2022. So ನ್ಯೂ ಇಯರ್ ಇನ್ನೂ ಪ್ಲಾನ್ಸ್ ಇಲ್ಲ ಆ್ಯಕ್ಚುಲಿ. ಫೈರ್ ವರ್ಕ್ಸ್ ನೋಡಕ್ಕೆ ಹೋಗ್ಬೇಕಂತಿತ್ತು ಬ್ರ್ಯಾಂಡ್ಬರ್ಗ್ ಆ ಕಡೆ, ಬಟ್ ದೇ ಹ್ಯಾವ್ ದಿಸ್ ಕೊರೋನಾ ವೈರಸ್ measures and also it's not going to be that big. Last year lockdown ಆಗಿತ್ತು and I'm not that excited for New Year actually. And I don't want to get drunk on 31st night. I just want to be sober on 1st, get some good sleep on 31st night, and nale trekking illa just go for a walk, like long walk, just chill and relax. Because usually this happens that 31st drunk you party and you maybe get drunk, and first night first actually day agudella you wake up like around 2 or 3 and the day is just gone. So I thought I would celebrate the first because 31st night is like malkondedonant adu plan aiti. So yeah, that's about it. Let's go. So this is what I've been doing since 10 minutes. Somebody's there in the washroom. And there's another washroom down, but brush madudille. So I'm just waiting and waiting and waiting. So just next plan is to work out. ಈಗ ವರ್ಕ್ ಫ್ರಮ್ ಹೋಮ್ ಇದ್ದಾಗಿಂತ ನನ್ನ ಫಿಸಿಕಲ್ ಆ್ಯಕ್ಟಿವಿಟಿ ಭಾಳ ಕಮ್ಮಿ ಆಗಿಬಿಟ್ಟೈತಿ. ಅದಕ್ಕೆ ನಾ ಯೂಶ್ವಲಿ ಈವ್ನಿಂಗ್ ವರ್ಕೌಟ್ ಮಾಡ್ತೀನಿ, ಲೈಕ್ 1 hour ವೇಟ್ ಟ್ರೈನಿಂಗ್ ಮಾಡ್ತೀನಿ. ಸೊ ಈಗ ಏನು ಪ್ಲ್ಯಾನ್ ಮಾಡೇನಿ ಅಂದರೆ ಮಾರ್ನಿಂಗ್ ಲೈಕ್ ಜಸ್ಟ್ 10 minutes ಸ್ಟ್ರೆಚ್ ಆ್ಯಂಡ್ just few exercises. ಬ್ಲೋಟ್ ಆಗಿಬಿಟ್ಟಿರ್ತೇನೆ, ಮಲ್ಕೊಂಡಿರ್ತೇನೆ, ಮುಖ ಫುಲ್ ಜಸ್ಟ್ ಹಿಂಗೆ ಚಬ್ಬಿ ಆಗಿರ್ತೈತಿ. ಆ್ಯಂಡ್ ಸ್ವಲ್ಪ ಫಿಸಿಕಲ್ ಆ್ಯಕ್ಟಿವಿಟಿ ಮಾರ್ನಿಂಗ್, ಬಿಕಾಸ್ ಹೊರಗೆ ವಾಕಿಂಗ್ ಹೋಗೋಕ್ಕಾಗಿಲ್ಲ, ಇಟ್ಸ್ ಸೂಪರ್ ಕೋಲ್ಡ್. ಆ್ಯಂಡ್ ಐ ಟ್ರೈಡ್ ಆ್ಯಕ್ಚುಲಿ, ಬಟ್ ಲೈಕ್ ನಂಗೆ ಅದೇನೋ ಲೈಕ್ ಆಗತ್ತಿಲ್ಲ. ಸೊ ಐ ಥಾಟ್ ಐ ಜಸ್ಟ್ ವರ್ಕ್ಔಟ್ ಫಾರ್ 10 minutes, ಜಸ್ಟ್ ಪಜಾಮಾಸ್ನಾಗ ಸ್ಟ್ರೆಚಿಂಗ್. ಆ್ಯಂಡ್ ಐ ಫೌಂಡ್ ದಿಸ್ ವಿಡಿಯೋ ಆ್ಯಕ್ಚುಲಿ ಆ್ಯಂಡ್ ಐ ರಿಯಲಿ ಲೈಕ್ಡ್ ಇಟ್. ಸೊ ಇಟ್ಸ್ ಲೈಕ್ 10 minutes ರೋಲ್ ಔಟ್ ಬೆಡ್ ರೂಟೀನ್. ನಾನು ವಾಯ್ಸ್ ಬಂದ್ ಮಾಡ್ತೇನೆ ಬಿಕಾಸ್ you guys can see. So ಈ ಟೈಪ್ ವರ್ಕೌಟ್ಸ್ ಲೈಕ್ just stretch and train ಎರಡು ಆಗಬೇಕು. ಸೊ I make sure like I'll work out, like do this every day for 10 minutes. ಅದಾದಿಂದ ಏನು ಪ್ಲಾನ್ ಐತಿ, nothing. And also ನಾನು ನಿಮ್ಗೆ ತೋರಿಸಿಲ್ಲ, I just colored my hair last week. So just trees ಮಾಡ್ಕೊಂಡೇನಿ ಬಿಕಾಸ್ ನಂದು ಹೇರ್ ಭಾಳ ಲೈಕ್ ಇಟ್ ವಾಸ್ ಲುಕಿಂಗ್ ಸೊ ಬೋರಿಂಗ್. ಅದಕ್ಕೆ ಸ್ವಲ್ಪ ಬ್ರೌನ್ ಹೈಲೈಟ್ಸ್ ಮಾಡ್ಕೊಂಡೇನಿ. And that's about it. Let's work out. Of course. So today's workout. So finally it's done. I think ಬೆಳಗ್ಗೆ ಎದ್ದ ಕೂಡ I think a quick nice 10 minutes workout makes you feel good. Okay, now I need to clean my room actually. So it's hot ಮಾಡ್ಬೇಕು. And next I need to sort all these things and corridor ಎಲ್ಲ ವ್ಯಾಕ್ಯೂಮ್ ಮಾಡ್ಬೇಕು. ಆ್ಯಕ್ಚುಲಿ it's my turn for this week. ಸೊ ಹಾಫ್ ಕ್ಲೀನಿಂಗ್ ಮುಗಿಸಿದೆ ಆ್ಯಂಡ್ ವ್ಯಾಕ್ಯೂಮ್ ಮಾಡ್ಬೇಕೀಗ. ಆ್ಯಕ್ಚುಲಿ ವ್ಯಾಕ್ಯೂಮ್ ಮತ್ತು ಮಾಪ್ ಮಾಡ್ಬೇಕು. ಆ್ಯಂಡ್ ಅದಕ್ಕಿಂತ ಮುಂಚೆ ಒಂದು ಸ್ವಲ್ಪ ಫ್ರೂಟ್ಸ್ ತಿನ್ನೋಣಂತ. ಆ್ಯಕ್ಚುಲಿ ನಾ ಇಂಡಿಯನ್ ಬ್ರೇಕ್ಫಾಸ್ಟ್ ಭಾಳ ಮಿಸ್ ಮಾಡ್ತೀನಿ, ಸ್ಪೆಷಲಿ ಇಡ್ಲಿ, ವಡ, ದೋಸೆ, ಪಡ್ಡು, ಚಟ್ನಿ ಆ್ಯಂಡ್ ಅವಲಕ್ಕಿ
ಒಣ ಅವಲಕ್ಕಿ ಮತ್ತೇನಂತಾರೆ ಉಪ್ಪಿಟ್ಟು, ಆಮೇಲೆ ಚಪಾತಿ ಪಲ್ಯನ ಯೂಶ್ವಲಿ ಮಾಡ್ಕೊಂಡಿರ್ತೀನಿ. ಬಟ್ ಈ ಟೈಪ್ ಬ್ರೇಕ್ಫಾಸ್ಟ್ ನಂಗೆ ಭಾಳ ಲೈಕ್ ಆಗ್ತೈತಿ. ಸೊ ಬ್ರೇಕ್ಫಾಸ್ಟ್ ಸ್ಕಿಪ್ ಮಾಡತ್ತೀನಿ ಆ್ಯಂಡ್ ಫ್ರೂಟ್ಸ್ ತಿಂತೀನಿ, ಡೈರೆಕ್ಟ್ಲಿ ಬ್ರಂಚ್ ಮಾಡ್ತೀನಿ. ಯಾ ಆ್ಯಂಡ್ 2020ನಾಗ ಒಂದು ಏನು ಹ್ಯಾಬಿಟ್ ಮಾಡ್ಕೊಂಡೇನಿದ್ರೆ ಕ್ಲೀನಿಂಗ್ ಮೈ ಸ್ಪೇಸ್. ಐ ನೆವರ್ ನ್ಯೂ ದ ಪವರ್ ಆಫ್ ಕ್ಲೀನಿಂಗ್ ಆ್ಯಂಡ್ ಸಾರ್ಟಿಂಗ್ ಔಟ್ ಥಿಂಗ್ಸ್. ನಾವು ಭಾಳ ಮೆಸ್ಸಿ ಇರ್ತಿದ್ದೆ. ಸೊ 2021ನಾಗ ಅದು ಒಂದು ಕಲ್ತೀನಿ. ಲೈಕ್ ಎವ್ರಿ ಆಲ್ಟರ್ನೇಟ್ ಡೇಸ್ ಐ ಮೇಕ್ ಶ್ಯೂರ್ ಐ ಕ್ಲೀನ್ ಮೈ ರೂಮ್. ಸೊ ಏನು ವ್ಯಾಕ್ಯೂಮ್ ಮಾಡ್ತೀನಿ, ಥಿಂಗ್ಸ್ ಅಲ್ಲಿ ಇಟ್ಟಿರ್ತೇನೆಲ್ಲ ವಾಪಸ್ ಸಾರ್ಟ್ ಲೈಕ್ ಇಟ್ಸ್ ಲೈಕ್ ವೆನ್ ಐ ಸಾರ್ಟ್ ಔಟ್ ಥಿಂಗ್ಸ್ ಇನ್ ಮೈ ರೂಮ್, ನಂದು ಥಾಟ್ಸು ಸಾರ್ಟ್ ಔಟ್ ಆಗ್ತದೆ. ಐ ಡೋಂಟ್ ನೋ, ನಂಗೆ ಇದು ಮಾತ್ರ ಫೀಲಿಂಗ್ ಭಾಳ ಬಂದೈತಿ. ಸೊ ಯಾವಾಗ ಹಿಂಗೆ ಎಲ್ಲ ಒರೆಸ್ತೇನೆ ಹಿಂಗೆ ಬಟ್ಟೆ ತೊಗೊಂಡು, ನಂದು ಮೈಂಡು ಸ್ವಲ್ಪ ಹಿಂಗೆ ಕ್ಲೀನ್ ಆ್ಯಂಡ್ ರಿಲ್ಯಾಕ್ಸ್ ಆಗ್ತೈತಿ. ಸೊ ಅದೊಂದು ಅಬ್ಸರ್ವ್ ಮಾಡೇನಿ. ನಿಮ್ಗೇನ್ರ ಅದ್ರ ಬಗ್ಗೆ ಥಾಟ್ಸ್ ಇತ್ತಂದ್ರೆ ಪ್ಲೀಸ್ ಕಮೆಂಟ್ಸ್ನಾಗ ಹೇಳ್ರಿ. ಆ್ಯಂಡ್ ಆ್ಯಂಡ್ ಆಲ್ಸೋ ಲೈಕ್ ಈ ಇಯರ್ನಾಗ ಲೈಕ್ 4 ಮಂತ್ಸ್ನಾಗ ಡಿಕ್ಲಟರ್ ಮಾಡೋದು ಕಲ್ತೀನಿ. ಲೈಕ್ if I don't need anything, I'm just gonna give it to somebody or I'm gonna throw it. Maninaga idkonangilla. I mean, there are a lot of dresses, especially dresses actually, and makeup products. In sumne idkonbitteni like concealers and all. I don't apply now, and also eyeshadow palettes, I don't use them anymore. So ella id madini. And I used to watch a lot of content on letting go of things. I mean, ಇದು ಮಾಡೀನಿ ಲೈಕ್ ಲೆಟ್ಟಿಂಗ್ ಗೋ ಆಫ್ ಪೀಪಲ್ ಆ್ಯಂಡ್ ಲೆಟ್ಟಿಂಗ್ ಗೋ ಆಫ್ ಥಿಂಗ್ಸ್ ದಟ್ ಆರ್ ಆಫ್ ನೋ ಯೂಸ್ ಇನ್ ಮೈ ಲೈಫ್. ಸೊ ಏನಂತಾರಲ್ಲ, ವೆನ್ ಯು ಲೆಟ್ ಗೋ ಆಫ್ ಯುವರ್ ಥಿಂಗ್ಸ್, ಐ ಮೀನ್ ಯೂಸ್ ಇಲ್ಲಾರ್ದದ್ದು ನಿಮಗೆ ಬಾಡಾಗಿದ್ದು, there is a space for new things and new people in your life. And it's so, ಆಮೇಲೆ ಮೈ ಮೇಲೆ ಒಂದು ಏನೋ ಹಿಂಗೆ ವಜ್ಜಾ ಕಳ್ಕೊಂಡಂಗೆ ಆಗ್ತೈತಿ. ಹಂಗೆ ಲೈಕ್ ಲೆಟ್ಟಿಂಗ್ ಗೋ ಆಫ್ people and things. I don't know, these are my thoughts. So 2020ನಾಗ ಅದೊಂದು ರಿಯಲೈಸ್ ಮಾಡೇನೆ ನಾನು. So yeah, I'll just have fruits and I'll talk to my mom now because phone film ಮಾಡತೀನಿ and my camera is dead. ಲಿಟ್ರಲಿ ವೆದರ್ನಾಗ ಏನೂ ಎಮೋಷನ್ಸ್ ಇಲ್ಲ. ಲೈಕ್ ಇಟ್ಸ್ ವಿಂಡಿ, ಕೋಲ್ಡ್, ಡಾರ್ಕ್. ವೇರ್ ಆರ್ ಯು ಸನ್? Let me just own it. ನಾ ಜಲ್ದಿ ಹೋಗ್ಬೇಕು. ಆ್ಯಕ್ಚುಲಿ 4 o'clock ಕ್ಲೋಸ್ ಆಗ್ತೈತಿ ಎಲ್ಲ. ಕ್ಲೋಸ್ ಆಗೈತಿ. ಹೋಪಿಂಗ್ ದಟ್ ರೆವೆ ವಿಲ್ ಬಿ ಓಪನ್ ಬಿಕಾಸ್ ಗೂಗಲ್ನಾಗ ಓಪನ್ ಐತಂತ ತೋರ್ಸಾದೈತಿ. ಹೋಪ್ ಸೊ. ಸೊ ಯು ನೋ ವಾಟ್, ನಾ ಬೇಕ್ ಮಾಡಕ್ಕೆ ಹೋಗಿದ್ದೆ ಆ್ಯಂಡ್ ಮೈ ಹೌಸ್ ಮೇಟ್ಸ್ ಗೇವ್ ಮೀ tiramisu. Oh wow, it's so soft. Yummy. ಸೊ ಈಗ ಜಸ್ಟ್ ಡಿನ್ನರ್ ಆದ ನಂದು. ನನ್ನ ಫ್ರೆಂಡ್ಸ್ ಬರ್ತಾರೆ ಇನ್ನೊಂದು ಸ್ವಲ್ಪ ಹೊತ್ತಿಗೆ. ಸೊ ಅಲ್ಲಿ ಒಟ್ಟ ವೈನ್ ಕುಡಿದಿರ್ತೀನಿ. ಆ್ಯಂಡ್ ಆಲ್ಸೋ ನೈಟಿನ್ ಪ್ಲಾನ್ಸ್ ಎಲ್ಲ ಫ್ರೆಂಡ್ಸ್ ಬರ್ತಾರೆ. ವಿಲ್ ಹ್ಯಾವ್ ಸಮ್ ವೈನ್ ಆ್ಯಂಡ್ ಚಿಲ್. ಸೊ ಸಮಪ್ ಮಾಡೋಣ ಅಂತ 2021 ಆ್ಯಕ್ಚುಲಿ ಬಾಂಬ್ ಇಯರ್ ಇತ್ತು.
ಸೊ ನನ್ನ 23rd ಬರ್ಡೇ ಆದ ಆಮೇಲೆ ಇಂಡಿಯಾಗೆ ಬಂದೆ. ನನ್ನ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಭಾಳ ಟೈಮ್ ಸ್ಪೆಂಡ್ ಮಾಡೇನೆ ನಾನು ಆ್ಯಕ್ಚುಲಿ. ಆ್ಯಂಡ್ ಐ ರಿಯಲಿ ಗಾಟ್ ಟು ನೋ ಹೌ ಇಂಪಾರ್ಟೆಂಟ್ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ ಆರ್. ಸೊ ನಾನು ಡಿಪ್ರೆಸ್ಡ್ ಆಗಿಬಿಟ್ಟಿದ್ದೆ, ಸೊ ಎಲ್ಲ ಆರಾಮಾದೆ. ಆ್ಯಂಡ್ ಆಲ್ಸೋ ಐ ಬಿಕಮ್ ಅ ಕನ್ನಡ ಬ್ಲಾಗರ್ ದಿಸ್ ಟೈಮ್ ವೆನ್ ಐ ವಿಸಿಟೆಡ್ ಇಂಡಿಯಾ. ದಟ್ ಈಸ್ ವೆರಿ ಸ್ಪೆಷಲ್ ಟು ಮೀ. ಆ್ಯಂಡ್ ಅವಾಗಿಂತ ನನ್ನ ವಿಡಿಯೋಸ್ ನೋಡಾತೀರಿ, ಅಷ್ಟು ಸಪೋರ್ಟ್ ಮಾಡಾತೀರಿ. ಥ್ಯಾಂಕ್ ಯು ವೆರಿ ಮಚ್. ಐ ಥಿಂಕ್ ವಿ ವರ್ ಇನ್ 15K ಏನೋ ಇದ್ವಿ ನಾವು, 30K ಮಟ ಬಂದ್ವಿ. ಆ್ಯಂಡ್ ದೆನ್ ಐ ಕೇಮ್ ಬ್ಯಾಕ್ ಟು ಜರ್ಮನಿ. ಸ್ವಲ್ಪ ರೋಲರ್ ಕೋಸ್ಟರ್ ಇತ್ತು. ಆ್ಯಂಡ್ ಆಲ್ಸೋ ಐ ಗಾಟ್ ಅ ಜಾಬ್. ಸೊ ಎಲ್ಲ ಚೆಕ್ ಲಿಸ್ಟ್ ಆತ. ಐ ಟ್ರಾವೆಲ್ ಟು 2 countries. ಅಮೇಝಿಂಗ್ ಇಯರ್. ಸೊ ಲುಕಿಂಗ್ ಫಾರ್ವರ್ಡ್ ಟು ನ್ಯೂ ಥಿಂಗ್ಸ್ ಇನ್ 2022. ಆ್ಯಕ್ಚುಲಿ 2022 ಏನು ಪ್ಲಾನ್ಸ್ ಅಂದರೆ ಐ ಹ್ಯಾವ್ ಟು ಬಿ ವೆರಿ ಆ್ಯಕ್ಟಿವ್ ಆನ್ ಯೂಟ್ಯೂಬ್. ನಂದು ಯೂಟ್ಯೂಬ್ ಐ ಮೀನ್ ಕ್ವಾಲಿಟಿ ಕಂಟೆಂಟ್ ಕೊಡೋಕೆ ಸ್ಟಾರ್ಟ್ ಮಾಡ್ಬೇಕು, ನಾನು ಇನ್ನು ಕ್ವಾಲಿಟಿ ಅಪ್ಗ್ರೇಡ್ ಮಾಡಬೇಕು. ಆ್ಯಂಡ್ ಅನದರ್ ಥಿಂಗ್ ಈಸ್ ಐ ಶುಡ್ ಸ್ಟಾರ್ಟ್ ಸ್ಲೀಪಿಂಗ್ ಆನ್ ಟೈಮ್, ಬಿಕಾಸ್ ಸ್ಲೀಪಿಗೆ ನಾ ಭಾಳ ಇಂಪಾರ್ಟೆನ್ಸ್ ಕೊಟ್ಟಿರಲಿಲ್ಲ 2021ಗೆ, ಭಾಳ ನೆಗ್ಲೆಕ್ಟ್ ಮಾಡ್ತಿದ್ದೆ. ಆ್ಯಂಡ್ ನಾವ್ ಐ ನೋ ಹೌ ಇಂಪಾರ್ಟೆಂಟ್ ಸ್ಲೀಪ್ ಈಸ್. ಸೊ ಜಲ್ದಿ ಮಲ್ಕೊಳೋದು, ಆನ್ ಟೈಮ್ ಕರೆಕ್ಟಾಗಿ ನಿದ್ದೆ ಮಾಡಿ ಮಾಡೋದು ಭಾಳ ಇಂಪಾರ್ಟೆಂಟ್. ಆ್ಯಂಡ್ that's it. Maybe I'll start dating. Just ಈಗ ರೆಡಿ ಇದೇನೆ ಅಂತ ಆದದ್ದು ನಂಗೆ. ಸೊ ದ್ಯಾಟ್ಸ್ ಅಬೌಟ್ ಇಟ್. ಲೈಕ್ 2022 ಉಳ್ಕಿದೆಲ್ಲ ಸ್ಪಾಂಟಾನಿಯಸ್ ಏನು ಬರ್ತಾವ ಲೈಫ್ನಾಗ. ಸ್ವಲ್ಪ ಟ್ರಾವೆಲ್ ಜಾಸ್ತಿ ಮಾಡೋಣಂತ, ಟ್ರಾವೆಲ್ ವ್ಲಾಗ್ಸು ಬರ್ತಾವ. ಆ್ಯಂಡ್ ಹ್ಯಾಪಿ ನ್ಯೂ ಇಯರ್ ಗೈಸ್. ಎಲ್ಲರಿಗೂ ಏನೇನು ಅನ್ಕೊಂಡಿರ್ರಿ, ಏನಂತಾರೆ ಮನಸ್ಲೇ ಮಾಡ್ರಿ, ಎಲ್ಲ ಆಗ್ತೈತಿ ಅಂತ ಇದು ಮಾಡೋಣ. ದ್ಯಾಟ್ಸ್ ಅಬೌಟ್ ಇಟ್. ಒಂದ್ಸತಿ ಏನಾಗ್ತದೆ ಅಂದರೆ ವಿ ಜಸ್ಟ್ ಹ್ಯಾವ್ ಟು go with the flow. ಲೈಫ್ನಾಗ ಏನು ಬರ್ತದೆ ಅಂತ ನೋಡೋಣ. ಬಟ್ I just want to put that positive vibes out there. So ಎಲ್ಲಾಗೂ ಚಲೋದಕ್ಕೆ ಅನ್ಕೊಂಡೆ 2022 year start ಮಾಡೋಣ. and you'll see more of these vlogs, and this is going to be my first vlog of 2022. So that's about it. Please channel subscribe ಮಾಡ್ರಿ. and I love you guys so much. ಇಷ್ಟೆಲ್ಲ ಸಪೋರ್ಟ್ ಮಾಡೋದಕ್ಕೆ thank you very much. happy new year once again. ಹೆಲ್ತ್ ನೋಡ್ಕೊಡ್ರಿ, ಚೆನ್ನಾಗಿ ನಿದ್ದೆ ಮಾಡಿರಿ, ಊಟ ಮಾಡಿರಿ, ನಿಮ್ಮ ಕರಿಯರ್ ಮೇಲೆ ಕಾನ್ಸಂಟ್ರೇಟ್ ಮಾಡಿರಿ, ನಿಮ್ಮ ಲೈಫ್ ಮೇಲೆ ಕಾನ್ಸಂಟ್ರೇಟೆಡ್ ಆನ್ ಯೋರ್ ಸೆಲ್ಫ್. ಆ್ಯಂಡ್ ಎಲ್ಲ ಅವ ಪ್ಲೇಸಿಗೆ ಬೀಳ್ತಾವೆ. I'll end the vlog here. Thank you very much. Bye.